ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ನನ್ನ ರೆಗ್ಯುಲರ್ ವ್ಯೂವರ್ ಆದಂಥ ರೋಜಾ ಅವರು ಹಾಗೆ ಸುಮಾರು ಜನ ತಾಯಂದರು ನಮಗೆ ಪುಟ್ಟ ಮಕ್ಕಳಿದ್ದಾರೆ, ಮಕ್ಕಳಿಗೆ ಆರೋಗ್ಯಕರವಾದಂಥ ಅಡುಗೆನ ತೋರಿಸಿ ಮೇಡಮ್ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿ. ನಿಮ್ಮೆಲ್ಲರ ರಿಕ್ವೆಸ್ಟ್ ಮೇರೆಗೆ ಇವತ್ತು ನಾನು ಆರೋಗ್ಯಕರವಾದಂಥ ಒಂದು ಕಿಚಡಿನ ತೋರಿಸ್ತಾ ಇದ್ದೀನಿ. ಬನ್ನಿ ಅದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ ನಾನಿಲ್ಲಿ ಒಂದು 2-3 ಸಣ್ಣ ಪೀಸಷ್ಟು ಈರುಳ್ಳಿ ತೊಗೊಂಡಿದ್ದೀನಿ, ಅರ್ಧ ಟೊಮೆಟೊ ಹಣ್ಣು, ಹಾಗೆ 1 ಕ್ಯಾರೆಟ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಕ್ಯಾರೆಟ್ ಬದಲಾಗಿ ಬೇರೆ ತರಕಾರಿನೂ ತೊಗೋಬೋದು. 1 ಟೀ ಸ್ಪೂನಷ್ಟು ಅಕ್ಕಿ, ಹಾಗೆ 1 ಟೀ ಸ್ಪೂನಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಅರ್ಧ ಗಂಟೆ ಮುಂಚೆ ನೀರಿನಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ನೀವು ಮಕ್ಕಳಿಗೆ ಕೊಡುವಾಗ ಅಕ್ಕಿ ಬದಲಾಗಿ ಗೋಧಿ ನುಚ್ಚನ್ನು ಉಪಯೋಗಿಸ್ಕೋಬೋದು, ಓಟ್ಸ್ನ ತೊಗೋಬೋದು, ಹಾಗೆ ಕೆಂಪಕ್ಕಿ ಬಳಸ್ಬೋದು. ತೊಗರಿಬೇಳೆ ಬದಲಾಗಿ ಮಸೂರ್ ದಾಲ್ನ ಉಪಯೋಗಿಸ್ಕೋಬೋದು, ಹೆಸರು ಬೇಳೆನ ಹಾಕ್ಕೋಬೋದು. ಹೀಗೆ ಒಂದೊಂದು ದಿನ ನೀವು ಒಂದೊಂದು ಕಾಂಬಿನೇಷನ್ ಮಾಡಿ ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ಬೋದು. ನಾನಿವತ್ತು ಒಂದು ಸಿಂಪಲ್ ಮೆಥಡನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಮಾಡ್ಕೋಬೋದು. ಈಗ ಒಂದು ಕುಕ್ಕರ್ನ ಬಿಸಿಗಿಟ್ಟು ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಎಣ್ಣೆಗಿಂತ ಮಕ್ಕಳಿಗೆ ತುಪ್ಪ ಒಳ್ಳೆಯದು ಆರೋಗ್ಯಕ್ಕೆ, ಹಾಗಾಗಿ ಜೊತೆಗೆ 1 ಚಿಟಿಕೆಯಷ್ಟು ಜೀರಿಗೆನ ಬಳಸ್ತಾ ಇದ್ದೀನಿ. ಜೀರಿಗೆ ಜೀರ್ಣಕ್ರಿಯೆಗೆ ತುಂಬಾ ಒಳ್ಳೆಯದು ಮಕ್ಕಳಿಗೆ, ಹಾಗಾಗಿ 1 ಚಿಟಿಕೆಯಷ್ಟು ಜೀರಿಗೆ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಹೆಚ್ಕೊಂಡಿರೋವಂಥ ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿನ ನಾನು ಸಣ್ಣ ಈರುಳ್ಳಿನಲ್ಲಿ ಒಂದು ಅರ್ಧ ಭಾಗದಷ್ಟು ಮಾತ್ರ ತೊಗೊಂಡಿದ್ದೀನಿ. ಇವತ್ತು ನಾನು ತೋರಿಸೋ ಮೆಷರ್ಮೆಂಟು ನಿಮಗೆ 1 ಹೊತ್ತಿನ ಊಟಕ್ಕೆ ಮಗುಗೆ ಸಾಕಾಗುತ್ತೆ. ಇದನ್ನು ನೀವು 10 ತಿಂಗಳ ಮಗುವಿನಿಂದ ಹಿಡಿದು 2 ವರ್ಷದವರೆಗೂ ಕೊಡ್ಬೋದು, ಏನೂ ತೊಂದರೆ ಆಗಲ್ಲ. ಈಗ ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಇದ್ದಂಗೆ ಟೊಮೆಟೊ ಮತ್ತು ಕ್ಯಾರೆಟ್ನ ತೊಗೊಂಡಿದ್ದೀನಿ. ಇವೆರಡನ್ನು ಹಾಕ್ಕೊಂಡು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು. ನೀವು ಕ್ಯಾರೆಟ್ ಬದಲಾಗಿ ಬೀನ್ಸ್ನ ತೊಗೋಬೋದು, ಆಲೂಗಡ್ಡೆ ಹಾಕ್ಕೋಬೋದು, ಬೀಟ್ರೂಟ್ನ ಹಾಕ್ಕೋಬೋದು. ನೀವು ಕ್ಯಾರೆಟ್ ಬದಲಾಗಿ ಸೊಪ್ಪನ್ನು ಕೂಡ ಬಳಸ್ಕೋಬೋದು. ತರಕಾರಿ ಎಲ್ಲ ಯೂಸ್ ಮಾಡಿ ಬೇಜಾರಾಗಿದ್ದರೆ ಪಾಲಕ್ ಸೊಪ್ಪನ್ನು ಹಾಕ್ಕೊಂಡು ಮಾಡ್ಕೋಬೋದು. ಅದರಲ್ಲಿ ಹೆಚ್ಚಿನ ಐರನ್ ಕಂಟೆಂಟ್ ಇರುತ್ತೆ, ಅದು ಕೂಡ ಮಕ್ಕಳಿಗೆ ತುಂಬಾ ಒಳ್ಳೆಯದು. 1 ಹಿಡಿಯಷ್ಟು ಪಾಲಕ್ ಸೊಪ್ಪನ್ನು ಹಾಕ್ಕೋಬೋದು. ಈ ಊಟ ಏನಂದರೆ ನಿಮಗೆ ಮಕ್ಕಳಿಗೆ ಒಂದು ಕಂಪ್ಲೀಟ್ ಪ್ಲ್ಯಾಂಟ್ ಫುಡ್ ಥರ ಇರುತ್ತೆ. ಅಕ್ಕಿನಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ, ಬೇಳೆನಲ್ಲಿ ಪ್ರೋಟೀನ್ಸ್ ಇರುತ್ತೆ, ತರಕಾರಿನಲ್ಲಿ ಹೆಚ್ಚಿನ ಫೈಬರ್ಸ್ ಇರುತ್ತೆ, ಹಾಗೆ ಸ್ವಲ್ಪ ಪ್ರಮಾಣದ ಒಳ್ಳೆ ಫ್ಯಾಟು ನಿಮಗೆ ತುಪ್ಪದಲ್ಲಿ ಸಿಗುತ್ತೆ. ಹಾಗಾಗಿ ಇದು ಕಂಪ್ಲೀಟ್ ಹೆಲ್ದಿ ಕಿಚಡಿ ಅಂತಲೇ ಹೇಳ್ಬೋದು. ಈಗ ಫ್ರೈ ಮಾಡ್ಕೊಂಡಾದಮೇಲೆ ನೆನೆಸಿಟ್ಕೊಂಡಂಥ ಅಕ್ಕಿ ಹಾಗೆ ತೊಗರಿಬೇಳೆನ ಹಾಕ್ಕೋಬೇಕು. ನಾವು ಅರ್ಧ ಅಥವಾ 1 ಗಂಟೆ ಮುಂಚೆ ನೆನೆಸಿದಾಗ ಏನಾಗುತ್ತೆ, ಮಾಡಿಕೊಂಡಾಗ ನಿಮಗೆ ಅನ್ನ ಸಾಫ್ಟಾಗುತ್ತೆ, ಮಕ್ಕಳಿಗೆ ತಿನ್ನಿಸೋದಕ್ಕೆ ಕೂಡ ಅನುಕೂಲ ಆಗುತ್ತೆ. ಹಾಗಾಗಿ ನೆನೆಸೋದು ತುಂಬ ಮುಖ್ಯ. ಈಗ ಇದನ್ನು ಒಂದು 2 ನಿಮಿಷ ಆ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ಆ ತುಪ್ಪ ಆ ಫ್ಲೇವರು ಇದಕ್ಕೆ ಬಿಡಬೇಕು, ಹಾಗಾಗಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈಗ ಇದಕ್ಕೆ ಸರಿ ಹೊಂದುವಷ್ಟು ನೀರನ್ನು ಹಾಕ್ಕೋಬೇಕು. ಅಂದರೆ ಸುಮಾರು ಒಂದು ದೊಡ್ಡ ಗ್ಲಾಸಷ್ಟು ನೀರು ಬೇಕಾಗತ್ತೆ. ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಆದಷ್ಟು ಮಕ್ಕಳಿಗೆ ಉಪ್ಪು ಸಕ್ಕರೆ ಎಲ್ಲ ಕಮ್ಮಿ ಕೊಡಬೇಕು, ಹಾಗಾಗಿ ಉಪ್ಪನ್ನು ಆದಷ್ಟು ಕಮ್ಮಿ ಬಳಸೋದು ಈಗಲಿಂದನೇ ಒಳ್ಳೆಯದು. ಇದ್ರ ಜೊತೆಗೆ 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಳ್ಳಿ. ಅರಿಶಿನದಲ್ಲಿ ಕೂಡ ತುಂಬ ಒಳ್ಳೆಯ ಆರೋಗ್ಯದ ಅಂಶಗಳಿದೆ. ಇದ್ರ ಜೊತೆಗೆ ನಾನಿಲ್ಲಿ 1 ಚಿಟಿಕೆಯಷ್ಟು ಕೆಂಪು ಮೆಣಸಿನ ಪುಡಿನ ಉಪಯೋಗಿಸ್ತಾ ಇದ್ದೀನಿ. ಇದು ಆಪ್ಷನಲ್ಲು, ನಿಮ್ಮ ಮಕ್ಕಳಿಗೆ ನೀವು ಖಾರ ಅಭ್ಯಾಸ ಮಾಡಿದರೆ ಇದನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಸಪ್ಪೆನೂ ಕೊಡ್ಬೋದು. ಕೆಂಪು ಮೆಣಸಿನ ಪುಡಿ ಬದಲಾಗಿ ನೀವು ಪೆಪ್ಪರ್ ಪೌಡರ್ ಅಂದರೆ ಕಾಳು ಮೆಣಸಿನ ಪುಡಿನ ಕೂಡ ಉಪಯೋಗಿಸ್ಕೋಬೋದು. 2ರಲ್ಲಿ 1 ಹಾಕ್ಕೊಳ್ಳಿ. ಹಾಗೆ ಈ ಖಾರ ಕೂಡ ನಿಮ್ಮ ಮಕ್ಕಳ ಟೇಸ್ಟ್ಗೆ ಅನುಗುಣವಾಗಿ ನೀವು ಆ್ಯಡ್ ಮಾಡ್ಕೋಬೋದು. ಈಗ ಇದೆಲ್ಲದನ್ನು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿ ಇದನ್ನು ಮಿನಿಮಮ್ 4ರಿಂದ 5 ವಿಸಿಲ್ ಅಷ್ಟಾದರೂ ಕೂಗಿಸ್ಕೋಬೇಕು. ಆಗ ನಿಮಗೆ ಅನ್ನ ಮೆತ್ತಗಾಗುತ್ತೆ. ಈಗ ನೀವು 1 ದಿನ ತೊಗರಿಬೇಳೆ ಅಕ್ಕಿನ ಉಪಯೋಗಿಸಿದ್ರೆ ಮತ್ತೊಂದು ದಿನ ಹೆಸರು ಬೇಳೆ ಗೋಧಿ ನುಚ್ಚನ್ನು ಉಪಯೋಗಿಸ್ಕೋಬೋದು, ಅಥವಾ ಓಟ್ಸನ್ನು ಹಾಕ್ಕೋಬೋದು, ಮಸೂರ್ ದಾಲ್ನ ಉಪಯೋಗಿಸ್ಕೋಬೋದು. ಹೀಗೆ ನೋಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಯಾವುದು ಇಷ್ಟ ಆಗುತ್ತೋ ಟೇಸ್ಟು, ಆ ರೀತಿ ನೀವು ಒಂದು ದಿನ ಒಂದೊಂದು ಕಾಂಬಿನೇಷನ್ ಮಾಡಿ ಮಕ್ಳಿಗೆ ಕೊಡ್ಬೋದು. ಈಗ
ನೋಡಿ 5 ಕೂಗ್ಸಿದ್ದೀನಿ. ಆದರೂ ನಿಮಗೆ ಒಂದು ಸ್ವಲ್ಪ ಅನ್ನ ದಿಂಡು ಥರ ಕಾಣಿಸಿದ್ರೆ ಇದನ್ನು ಒಂದು ಸ್ಮ್ಯಾಶರ್ ಸಹಾಯದಿಂದ ಸ್ಮ್ಯಾಶ್ ಮಾಡ್ಕೋಬೋದು. ಇಲ್ಲಾಂದರೆ ಒಂದು ರೌಂಡು ಮಿಕ್ಸಿಗೆ ಕೂಡ ಹಾಕ್ಕೋಬೋದು. ಈಗ ಆರೋಗ್ಯಕರವಾದಂಥ ಕಿಚಡಿ ರೆಡಿ ಆಯಿತು. ಇದ್ರ ಮೇಲೆ ನೀವು ಬೇಕಿದ್ದರೆ ಇನ್ನೂ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಮಕ್ಕಳಿಗೆ ಸರ್ವ್ ಮಾಡ್ಬೋದು. ಆದಷ್ಟು ಈ ಅಡುಗೆಗಳನ್ನ ಬಿಸಿ ಬಿಸಿಯಾಗಿ ಆ ಹೊತ್ತಿಗೆ ಕರೆಕ್ಟಾಗಿ ಮಾಡಿ ಮಕ್ಳಿಗೆ ಕೊಡೋದು ತುಂಬಾ ಒಳ್ಳೆಯದು. ಇವತ್ತು ನಿಮಗೆ ನಾನು ಮಾಡಿರೋ ಈ ರೆಸಿಪಿ ಇಷ್ಟ ಆದರೆ ನಿಮ್ಮ ಮಕ್ಳಿಗೆ ಕೊಡಿ. ಹಾಗೆ ಮಕ್ಕಳು ಹೇಗೆ ಎಂಜಾಯ್ ಮಾಡಿದ್ರು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಲ್ವಾ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೀದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.